ನೀವು ಈ ಕಿಡ್ನಿ ಪೇಷಂಟ್ಸಿಂದ ಕೇಳಿರ್ಬೋದು, ಡಯಾಲಿಸಿಸ್ ಮಾಡಲಿಕ್ಕೆ ಅಂತ ಫಿಸ್ಟುಲಾ ಮಾಡಿದ್ರು, ಆದರೆ ಫೇಲ್ ಆಗಿ ಹೋಗ್ಬಿಡ್ತು ಅಥವಾ ಮೆಚೂರ್ ಆಗಲಿಲ್ಲ ಅಂತ. ಈ ಥರದವ್ರು ಯಾರು ಇದ್ದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಹಾಗೂ ಈ ಫಿಸ್ಟುಲಾ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೀತ್, ಇಂಟರ್ವೆನ್ಷನಲ್ ರೇಡಿಯೋಲಜಿಸ್ಟ್. ಸೊ ಹಿಂದಿನ ಕಾಲದಲ್ಲಿ ರಕ್ತನಾಳಗಳ ಅಲ್ಟ್ರಾಸೌಂಡ್ ಮಾಡ್ದೇ ಫಿಸ್ಟುಲಾ ಮಾಡೋರು. ಸೊ ಹಾಗಾಗಿ ಆ ಫಿಸ್ಟುಲಾ ಬೇಗ ಫೇಲ್ ಆಗಿಬಿಡೋದು ಅಥವಾ ಮೆಚೂರೇ ಆಗ್ತಿರಲಿಲ್ಲ. ಆದರೆ ಇವಾಗ ರಕ್ತನಾಳಗಳನ್ನು ಅಲ್ಟ್ರಾಸೌಂಡ್ ಮಾಡಿ ಅದರ ಸೈಜ್ ನೋಡಿಕೊಂಡು ಅದರಲ್ಲಿ ಕ್ಯಾಲ್ಸಿಫಿಕೇಶನ್ ಇದೆಯೋ ಇಲ್ಲೋ, ಅದು ನಾರ್ಮಲ್ ಆಗಿದೆಯೋ ಇಲ್ಲೋ ಅಂತ ನೋಡಿಕೊಂಡು ಫಿಸ್ಟುಲಾ ಮಾಡೋದ್ರಿಂದ ಹಿಂದಿನ ಕಾಲಕ್ಕಿಂತ ಇವಾಗ ಫಿಸ್ಟುಲಾ ಫೇಲ್ ಆಗೋದು ಚಾನ್ಸಸ್ ಕಡಿಮೆ. ಈ ಫಿಸ್ಟುಲಾ ಫೇಲ್ ಆಗೋದು ಅಥವಾ ಮೆಚೂರ್ ಆಗದಿರೋದಕ್ಕೆ ಕಾರಣಗಳೇನು ಅಂತ ನೋಡಿದ್ರೆ, ಮೊದಲನೇದು ಈ ರಕ್ತನಾಳನ ಏನು ಜೋಡಿಸಿರ್ತಾರೆ, ಅಂದರೆ ಒಂದು ಆರ್ಟ್ರಿ ಅಂತ ಅಂದ್ಬಿಟ್ಟು ಒಂದು ವೇನಿಗೆ ಏನು ಜೋಡಿಸಿರ್ತಾರೆ, ಆ ಜೋಡಣೆ ಆಗಿರೋ ಜಾಗದಲ್ಲಿ ಸ್ಟಿನೋಸಿಸ್ ಆಗೋದು, ಅಂದರೆ ಸೈಜ್ ಕಡಿಮೆ ಆಗೋದು. ಇದನ್ನು ನಾವು ಜಕ್ಸ್ಟಾ ಅನಾಸ್ಟೋಮೋಟಿಕ್ ಸ್ಟಿನೋಸಿಸ್ ಅಂತ ಕರಿತೀವಿ. ಸೊ ಈ ಸ್ಟಿನೋಸಿಸ್ ಆದಾಗ ಇದ್ರ ಮುಖಾಂತರ ಫ್ಲೋ ಹೋಗ್ದೇ ಮೆಷಿನ್ನಲ್ಲಿ ಡಯಾಲಿಸಿಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಇದನ್ನು ಕಾಂಪೀಟಿಂಗ್ ವೇನ್ಸ್ ಅಂತೀವಿ. ಅಂದರೆ ಒಂದು ಆರ್ಟ್ರಿ ಬಂದು ಒಂದು ವೇನ್ಗೆ ಜೋಡಣೆ ಆಗಬೇಕು. ಇಲ್ಲಿ ಒಂದು ಆರ್ಟ್ರಿ ಬಂದು ಸುಮಾರು ವೇನ್ಗೆ, ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವೇನ್ಗೆ ಜೋಡಣೆ ಆದಾಗ ಯಾವೊಂದು ವೇನು ಸರಿಯಾಗಿ ಕೆಲಸ ಮಾಡ್ದೇ ಡಯಾಲಿಸಿಸ್ ಮಾಡಲಿಕ್ಕೆ ಆಗಲ್ಲ. ಮೂರನೇದು, ಈ ಫಿಸ್ಟುಲಾ ಆಗೋಕ್ಕೆ ಮುಂಚೆ ಡಯಾಲಿಸಿಸ್ ಬೇಕಾದಾಗ ಕತ್ತಲ್ಲಿ ಅಥವಾ ಕೈಯಲ್ಲಿ ಕೆಥೆಟರ್ ಅಂತ ಹಾಕಿರ್ತಾರೆ. ಇದರಿಂದ ವೇನ್ಗೆ ಇಂಜುರಿ ಆಗಿ ಆ ಜಾಗದಲ್ಲಿ ಸ್ಟಿನೋಸಿಸ್ ಆಗುತ್ತೆ, ಅಂದರೆ ಜಾಗ ಕಡಿಮೆ ಆಗುತ್ತೆ. ಸೊ ಅದರಿಂದ ಫ್ಲೋ ಬರ್ದೇ ಫಿಸ್ಟುಲಾ ಫೇಲ್ ಆಗ್ಬೋದು. ಫಿಸ್ಟುಲಾ ಮೆಚೂರ್ ಆಗದೇ ಇದ್ರೆ ಅದನ್ನು ಮೆಚೂರ್ ಮಾಡ್ಬೋದು, ಅಂದರೆ ಫಿಸ್ಟುಲಾ ವರ್ಕ್ ಆಗೋಕ್ಕೆ ಮಾಡ್ಬೋದು. ಕೈಯ ಬೇರೆ ರಕ್ತನಾಳಗಳಿಂದ ಆ ಫಿಸ್ಟುಲಾ ಆಗಿರೋ ಜಾಗಕ್ಕೆ ಒಂದು ಸಣ್ಣ ವೈರ್ ಮತ್ತು ಸಣ್ಣ ಟ್ಯೂಬ್ ಕಳಿಸಿ ಅಲ್ಲಿನ ಆಂಜಿಯೋಗ್ರಫಿ ಮಾಡಿ ನೋಡ್ತೀವಿ. ಹಾರ್ಟ್ನ ಆಂಜಿಯೋಗ್ರಫಿ ಹೇಗೆ ಮಾಡ್ತಾರೆ ಹಾಗೆ ಫಿಸ್ಟುಲಾದ ಆಂಜಿಯೋಗ್ರಫಿ ಆಗುತ್ತೆ. ಆ ಫಿಸ್ಟುಲಾ ಚಿಕ್ಕದಾದ ಜಾಗದಲ್ಲಿ ಆ ವೈರ್ ಮೇಲೇ ಬಲೂನ್ ಹೋಗಿ ಅಲ್ಲಿ ಬಲೂನ್ ಆಂಜಿಯೋಪ್ಲಾಸ್ಟಿ, ಅಂದರೆ ಹಾರ್ಟ್ನ ಆಂಜಿಯೋಪ್ಲಾಸ್ಟಿ ಹೇಗೆ ಮಾಡ್ತಾರೆ ಅದೇ ಥರ ಬಲೂನ್ ಆಂಜಿಯೋಪ್ಲಾಸ್ಟಿನ ಇಲ್ಲಿ ಫಿಸ್ಟುಲಾಗೆ ಮಾಡ್ಬೋದು. ನಂತರ ಇಲ್ಲಿ ಕತ್ತಲ್ಲಿ ಅಥವಾ ಕೈಯಲ್ಲಿ ಏನಾದರೂ ವೇನ್ಸ್ ಚಿಕ್ಕದಾಗಿದ್ದರೆ ಅಲ್ಲಿಗೆ ಸ್ಟೆಂಟ್ ಕೂಡ ಹಾಕ್ಬೋದು. ಕಾಂಪೀಟಿಂಗ್ ವೇನ್ಸ್ ಇದ್ದು ಒಂದು ಆರ್ಟ್ರಿ ಬಂದು ಹಲವಾರು ವೇನ್ಗೆ ಹೋಗಿದ್ರೆ ಯಾವ ವೇನು ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಉಳಿದಿರೋ ವೇನ್ನ ಲೇಸರ್ ಅಥವಾ ಸ್ವಿಚ್ಚರಿಂದ ಬ್ಲಾಕ್ ಮಾಡ್ಬೋದು. ಇದರಿಂದ ಫಿಸ್ಟುಲಾ ಮೆಚೂರ್ ಆಗುತ್ತೆ ಹಾಗೂ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ, ಅಥವಾ ನಿಮಗೆ ತೊಂದರೆ ಇದ್ದರೆ ಹತ್ತಿರದ ಇಂಟರ್ವೆನ್ಷನಲ್ ರೇಡಿಯೋಲಜಿಸ್ಟ್ನ ಕಾಣಿ. ನಮಸ್ಕಾರಗಳು.